ಸಮುದ್ರದ ಅಲೆಗಳಿ ಮಾಡುವ ಶಿವಾಭಿಷೇಕ ಗಂಗೇಶ್ವರ ಮಹಾದೇವ ದೇವಾಲಯದ ಅಪರೂಪದ ಮಹಿಮೆ ಇಲ್ಲಿದೆ. ಭಾರತದ ಅನೇಕ ಪ್ರಾಚೀನ ಶಿವ ದೇವಾಲಯಗಳು ತಮ್ಮ ಪೌರಾಣಿಕ ಹಿನ್ನೆಲೆ ಹಾಗೂ ವಿಶಿಷ್ಟ ವೈಶಿಷ್ಟ್ಯಗಳಿಂದ ಭಕ್ತರನ್ನ ಸೆಳೆಯುತ್ತವೆ. ಅಂತಹ ಅದ್ಭುತ ಕ್ಷೇತ್ರಗಳಲ್ಲಿ ಗುಜರಾತ್ನ ದಿಯೋ ಸಮೀಪದ ಫುದನ್ ಗ್ರಾಮದಲ್ಲಿರುವ ಗಂಗೇಶ್ವರ ಮಹಾದೇವ ದೇವಾಲಯ ಪ್ರಮುಖವಾಗಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಪವಿತ್ರ ಕ್ಷೇತ್ರವು ಪಾಂಡವರೊಂದಿಗೆ ಸಂಬಂಧ ಹೊಂದಿದೆ ಎಂಬ ನಂಬಿಕೆ ಇರುವುದರಿಂದ ಭಕ್ತರ ಪಾಲಿಗೆ ವಿಶೇಷ ಮಹತ್ವ ಪಡೆದಿದೆ. ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷವೆಂದರೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ 5 ಲಿಂಗಗಳಿಗೆ ಪ್ರತಿದಿನ ಸಮುದ್ರದ ಅಲೆಗಳೇ ಸ್ವಯಂ ಅಭಿಷೇಕ ಮಾಡುತ್ತವೆ. ಒಬ್ಬರ ವೇಳೆಯಲ್ಲಿ ಅಲೆಗಳು ಶಿವಲಿಂಗಗಳನ್ನು ಸಂಪೂರ್ಣವಾಗಿ ಆವರಿಸುತ್ತವೆ. ನಂತರ ಅಲೆಗಳು ಹಿಂದಕ್ಕೆ ಸರಿದಾಗ ಶಿವಲಿಂಗಗಳು ಮತ್ತೆ ಗೋಚರಿಸುತ್ತವೆ. ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸ್ಥಳೀಯ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದ ಬಳಿಕ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಹಾಗೂ ಶಿವನ ಅನುಗ್ರಹ ಪಡೆಯಲು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ರು. ಇದೇ ವೇಳೆ ಅವರು 5 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಶಿವನ ಆರಾಧನೆ ನಡೆಸಿದ್ರು ಎನ್ನುವ ನಂಬಿಕೆಯೂ ಇದೆ. ಇದೇ ಕಾರಣದಿಂದ ಈ ಕ್ಷೇತ್ರಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನಮಾನವಿದೆ. ಕಲ್ಲಿನ ಬಂಡೆಗಳ ನಡುವೆ ಗುಹೆಯ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯದ ಒಂದೆಡೆ ಅರಬ್ಬಿ ಸಮುದ್ರದ ಅಲೆಗಳ ಘರ್ಜನೆ, ಮತ್ತೊಂದೆಡೆ ಶಿವನ ದಿವ್ಯ ಸಾನ್ನಿಧ್ಯ ಭಕ್ತರಲ್ಲಿ ಆಧ್ಯಾತ್ಮಿಕ ಅನುಭವವನ್ನ ಮೂಡಿಸುತ್ತದೆ. ಪ್ರಕೃತಿಯ ಮಡಿಲಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರವು ಧಾರ್ಮಿಕ ತಾಣ ಮಾತ್ರವಲ್ಲ, ಪ್ರಕೃತಿಯ ಮಡಿಲಲ್ಲೂ ಕೂಡ ನಲಿಯುವಂತಹ ಶಿವ ದೇವಾಲಯವಾಗಿದೆ. ಪ್ರಕೃತಿ ಪ್ರಿಯರಿಗೂ ಆಕರ್ಷಣೆಯ ಕೇಂದ್ರವಾಗಿದೆ. ಗಂಗೇಶ್ವರ ಮಹಾದೇವ ದೇವಾಲಯಕ್ಕೆ ಹೇಗೆ ತಲುಪಬಹುದು ಎಂಬುದನ್ನು ನೋಡೋದಾದ್ರೆ ವಿಮಾನ ಮಾರ್ಗ ಉಂಟು. ದಿಯೋ ವಿಮಾನ ನಿಲ್ದಾಣ ಸಮೀಪದಲ್ಲಿದ್ದು ದಮನ್ ದಿಯೋ ನಡುವೆ ಹೆಲಿಕಾಪ್ಟರ್ ಸೇವೆಯೂ ಲಭ್ಯವಿದೆ. ರೈಲು ಮಾರ್ಗವನ್ನ ನೋಡೋದಾದ್ರೆ ವೇರವಲ್ ರೈಲು ನಿಲ್ದಾಣ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ದಿಯುವಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ದೆಲ್ವಾಡ ರೈಲು ನಿಲ್ದಾಣವು ಅನುಕೂಲಕರವಾಗಿದೆ. ರಸ್ತೆ ಮಾರ್ಗವನ್ನ ನೋಡೋದಾದ್ರೆ ಅಹಮದಾಬಾದ್, ರಾಜ್ಕೋಟ್, ಸೂರತ್, ವಡೋದರ, ಭಾವನಗರ ಹಾಗೂ ಮುಂಬೈನಿಂದ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಮೂಲಕ ಸುಲಭವಾಗಿ ದಿಯು ತಲುಪಬಹುದು. ಗಂಗೇಶ್ವರ ಮಹಾದೇವ ದೇವಾಲಯವು ಪೌರಾಣಿಕ ಇತಿಹಾಸ, ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಅನುಭವವನ್ನ ಒಂದೇ ಸ್ಥಳದಲ್ಲಿ ನೀಡುವ ಅಪರೂಪದ ಕ್ಷೇತ್ರವಾಗಿದೆ. ಸಮುದ್ರದ ಅಲೆಗಳು ಪ್ರತಿದಿನ ಶಿವಲಿಂಗಗಳಿಗೆ ಅಭಿಷೇಕ ಮಾಡುವ ಈ ಅದ್ಭುತ ದೃಶ್ಯವನ್ನ ಜೀವನದಲ್ಲಿ ಒಮ್ಮೆಯಾದ್ರೂ ಕಣ್ತುಂಬಿಕೊಳ್ಳಬೇಕು ಎಂಬುದು ಭಕ್ತರ ನಂಬಿಕೆಯಾಗಿದೆ.